ಯಾರಿಗಾದರೂ ಏನಾದರೂ ಸಾಧ್ಯವಾದರೆ ನಿನಗೆ ಒಳ್ಳೇದು ಮಾಡು, ಒಳ್ಳೆಯದನ್ನು ಮಾತಾಡು. ನಿನಗೆ ಆಗಲಿಲ್ವಾ, ನಿನಗೆ ಅಥವಾ ಅವರ ತಪ್ಪುಗಳು ನೀನು ಕಣ್ಮುಂದೆ ಬಂದರೆ ತಿದ್ದೋದಕ್ಕೆ ಆದರೆ ನೋಡು, ನಿನ್ನ ಮಾತುಗಳಿಗೆ ಗೌರವ ಕೊಡೋರ ಹತ್ರ ತಿದ್ದಕ್ಕೆ ಪ್ರಯತ್ನ ಪಡು. ಇಲ್ವಾ, ದೂರ ಇದ್ಬಿಡು ಅಷ್ಟೇ. ನಿನಗೆ ಕೆಟ್ಟದ್ದು ಬಯಸೋಕೋಬೇಡ. ಕೆಟ್ಟದ್ದು ಮಾಡೋದು, ಶಿಕ್ಷೆ ಕೊಡೋದು ಎಲ್ಲ ಅವನು ಕಣ್ರಿ. ನಿಮ್ಗೇನೇ ತಪ್ಪು ಮಾಡಿದರೆ ಅದು ತಪ್ಪು ಅಂತ ಅನಿಸೋದು, ನಿನಗೆ ಕರ್ಮಗಳನ್ನು ಕಳ್ಕೊಳ್ಳೋದು ಮಾಡೋದೆಲ್ಲ ಭಗವಂತನೇ. ಸೊ ಅದರಿಂದ ನಾವು ಯಾರು ಶಿಕ್ಷೆ ಕೊಡೋಕ್ಕೆ, ನಾವು ಯಾರು ಹೇಳೋದಕ್ಕೆ. ಬಟ್ ನನಗನ್ಸೋದು ನನಗೆ ತುಂಬ ಆಕೆ ವಿಚಾರದಲ್ಲಿ ನೋವಾಗಿದ್ದು, ಒಂದು ಮಗುವನ್ನು ಆಕೆ ಕಳ್ಕೊಂಡಾಗ ಅವಳಿಗೆ ಆಗಿರೋಷ್ಟೇ ನೋವು ನಿಜವಾಗ್ಲೂ ಒಬ್ಬ ತಾಯಿಯಾಗಿ ನನಗಾಗಿದೆ. ಯಾಕಂದರೆ ಮಗುನ ಹೆರೋದೇ ತುಂಬ ನಮ್ಮದು ಪ್ರೋಸೆಸ್ ಅದು ತುಂಬ ಕಷ್ಟ. ಯಾಕಂದರೆ ಆಕೆಯು IVF, ನನಗೂ ಅದೇ ಪ್ರೊಸೀಜರಿಂದ ಆಗಿರೋದು. ನನಗೆ ಬಂದಿರೋ ಬಾಧೆ ನನಗೆ ಗೊತ್ತು. ಯಾಕಂದರೆ ನಾನು ಆ ಇಂಜೆಕ್ಷನ್ ತಗೊಂಡಾಗ ನಾನು ದಪ್ಪ ಆಗಿರೋದಾಗಿರಲಿ, ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ, ನಮಗೆ ಮೂಡ್ ಸ್ವಿಂಗ್ಸ್ ಆಗಿರಲಿ, ಅಥವಾ ನಾನು ಪಡ್ತಿದ್ದ ಕಷ್ಟ ಆಗಿರಲಿ, ಅದು ನನಗೆ ಗೊತ್ತು. ನಾನು ಆಕೆನೂ ಆ ಥರದ್ರಲ್ಲಿ ಮಾಡ್ಕೊಂಡ್ಲು ಅಂತ ಗೊತ್ತಾದಾಗಲೂ ಅಯ್ಯೋ ಈಕೆ ಏನನ್ನು ನಾವು ಅನುಭವಿಸಿದ್ಲಪ್ಪ ಅಂತಲೇ ನನಗೆ ಮನಸ್ಸಿಗೆ ಬಂದಿದ್ದು. ನಾನು ಅವಳ ಕೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳು ಆಗಲೇ ತುಂಬ ಗರ್ಭಿಣಿಯಾಗಿದ್ಲು, ಸೀಮಂತಕ್ಕೆ ಕರೆದಿದ್ಲು. ಯಪ್ಪ ನಾನು ಈಗ ಹೇಳಬಾರ್ದು ಅದನ್ನೆಲ್ಲ ಅವಳ ಹತ್ರ ಅಂದ್ಬಿಟ್ಟು, ನಾನು ಬರ್ತೀನಮ್ಮ, ಸಂತೋಷವಾಗಿರು, ಖುಷಿಯಾಗಿರು, ಏನು ನನಗೆ ಹೇಳೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಹೇಳಿದೆ. ಯಾಕಂತಂದರೆ ಆ ಪ್ರೋಸೆಸ್ಸೇ ತುಂಬ ಕಷ್ಟ ಲಕ್ಷ್ಮಿ. ಇಟ್ ಈಸ್ ವೆರಿ ವೆರಿ ಪೇನ್ಫುಲ್. ನಾನು ನಿನ್ನ ತಮಾಷೆನೂ ಮಾಡ್ತಿಲ್ಲ. ಇವತ್ತು 12 ಗಂಟೆಗೆ ನಾನು ಇಂಜೆಕ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಡೇ 12 ಗಂಟೆ ಎಕ್ಸಾಕ್ಟಾಗಿ ತೊಗೋಬೇಕು. ನಾನು ಎಲ್ಲಿದ್ದರೂ ಹೇಗಿದ್ದರೂ ಆ ಸಮಯದಲ್ಲಿ ಹೋಗಿ ಇಂಜೆಕ್ಷನ್ ಆನ್ ಟೈಮ್ ತೊಗೋಬೇಕು. ಅಯ್ಯೋ ಆ ಇಂಜೆಕ್ಷನ್ಸಿನಿಂದ ನಿನಗೆ ಮೀಸೆಗಳು ಬರೋದು, ಕೂದಲುಗಳು ಬರೋದು, ಪಿಂಪಲ್ಸ್ ಬರೋದು, ದಪ್ಪ ಆಗೋದು, ಆ ಸಣ್ಣ ಆಗಕ್ಕೆ ನಾನು ಮಾಡಿರೋ ಸರ್ಕಸ್ ಇದೆಯಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನಮಗೆ ಮನಸ್ಸಿಗೆ ಮೈಗೆ ತುಂಬ ಒಂದು ಚಾಲೆಂಜ್ ಕೊಡುವಂಥ ಟ್ರೀಟ್ಮೆಂಟ್ ಅದು. ಆ ಟ್ರೀಟ್ಮೆಂಟಲ್ಲಿ 2 ಹೆಣ್ಣುಮಕ್ಕಳು ಮಾಡ್ಕೊಂಡಾಗ ಒಂದು ಮಗು ಕೈ ಹೋಯಿತು ಅಂದಾಗ ನಾನು ಸಿಕ್ಕಾಪಟ್ಟೆ ಸಂಕಟಪಟ್ಟಿದ್ದೀನಿ. ಆ ಹೆಣ್ಮಕ್ಳಿಗೆ ಫೋನು ಮಾಡಲಿಲ್ಲ ನಾನು. ನನಗೆ ಮಾಡಲಿಕ್ಕೂ ಹೆದರಿಕೆ, ಏನಮ್ಮ ಹೆಂಗಿದೆಯಾ ಅಂತ ಕೇಳೋಕ್ಕೂ ಹೆದರಿಕೆ. ಬಟ್ ಐ ರಿಯಲಿ ವಿಶ್ ಟು ಹ್ಯಾವ್ ಎ ನೈಸ್ ಜರ್ನಿ. ಆ ತಾಯಿತನದ ಎಲ್ಲ ಒಳ್ಳೆಯ ಕ್ಷಣಗಳನ್ನು ಅವಳು ಅನುಭವಿಸ್ಬೇಕು ಅಂತ ನಾನು ಮನಸಾರೆ ಪ್ರೀತಿಯಿಂದ ಹೇಳ್ತೀನಿ. ಯಾಕಂದರೆ ಐ ಲೈಕ್ ಹರ್ ಪರ್ಸನಲಿ, ವಾಟ್ ಎವರ್ ಶಿ ಈಸ್, ಐ ಲೈಕ್ ಹರ್ ಪರ್ಸನಲಿ. ಸೊ ನನಗೆ ಆಕೆಗೆ ಮನಸಾರೆ ಅಭಿನಂದಿಸ್ತೀನಿ. ಐ ಪ್ರೇ ಗಾಡ್ ಅವಳಿಗೋಸ್ಕರ ಖಂಡಿತ ಆಕೆಗೆ ಚೆನ್ನಾಗಿ ಇಟ್ಟಿರ್ಲಪ್ಪ ಅಂತ ಅನ್ಕೊಂಡು. ಎಸ್ ಭಾವನಾ ಮೇಡಮ್, ತಾರಾ ಮೇಡಮ್ ಅವ್ರು ಹೇಳ್ದಂಗೆ ನಾವು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಮೇಡಮ್. ಒಂದು ಮಗು ನೀವು ಇಬ್ಬರು ಕ್ಷೇಮವಾಗಿದ್ದೀರಾ ಅಂತ ಗೊತ್ತಾಯಿತು. ಸೊ ಇವ್ರು ಹೇಳ್ದಂಗೆ ಖುಷಿಯಾಗಿ ಅದರ ಲಾಲನೆ ಪಾಲನೆ, ನೀವು ತಾಯ್ತನವನ್ನು ಅನುಭವಿಸ್ಬೇಕು ಅಂತ ಏನೆಲ್ಲ ಕನಸುಗಳು ಕಟ್ಕೊಂಡಿದ್ರಿ ಅದೆಲ್ಲವನ್ನು ಜಸ್ಟ್ ಎಂಜಾಯ್ ಇಟ್ ಮೇಡಮ್ ಅಷ್ಟೇ. ಕನ್ನಡ ಚಿತ್ರರಂಗ ಅಂತಂದಾಗ ನಮ್ಮಲ್ಲಿ ಮೊದಲೇ ಸೂಪರ್ ಸ್ಟಾರ್ಗಳ ಕೊರತೆ ಇದೆ ಅಂತಕ್ಕಂಥದ್ದು. ಕಂಪೇರ್ ಟು ಅದರ್ ಇಂಡಸ್ಟ್ರೀಸ್ ನಮ್ಮದು ಸೂಪರ್ ಸ್ಟಾರ್ಗಳ ಕೊರತೆ ತುಂಬ ಕಮ್ಮಿ ಇದೆ. ಇರೋದು 4-5 ಜನರಲ್ಲೇ ಸಿನಿಮಾಗಳು ಮಾಡ್ತಾ ಹೋಗಬೇಕು. ಎಷ್ಟು ಸಿನಿಮಾಗಳಂತ ಮಾಡೋಕ್ಕೆ ಸಾಧ್ಯ ಈಗಿರೋ ಕಾಂಪಿಟೇಟಿವ್ ಏರಿಯಾದಲ್ಲಿ? ಪರಭಾಷಾ ಸಿನಿಮಾಗಳಿಗೆ ಸೆಡ್ ಹೊಡೆಯುವಂಥ ಸಿನಿಮಾಗಳು ಮಾಡಬೇಕಂದಾಗ ಧ್ರುವ ಸರ್ಜಾ ಅವರೆಲ್ಲನೂ 3 ವರ್ಷ ಒಂದೊಂದು ಸಿನಿಮಾಗೆ ತೊಗೊತಾರೆ. ಯಶ್ ಅವರು 5 ವರ್ಷ ಒಂದೊಂದು ಸಿನಿಮಾಗೆ ತೊಗೊತಾರೆ. ಶಿವಣ್ಣ ಅವರು ಯಾರು ಏನೇ ಮಾಡ್ಕೊಳ್ಳಿ, ನಾನು ವರ್ಷಕ್ಕೆ ಒಂದು 4-5 ಸಿನಿಮಾ ಮಾಡ್ತೀನಿ, 365 ದಿನ ನಾನು ಬ್ಯುಸಿ ಇರ್ತೀನಿ ಅಂತ. ಹೌದು, ಅವ್ರು ಇವಾಗಲೂ ಅವರ ಒಂದು ಸಿನಿಮೋತ್ಸಾಹನ ನಿಜವಾಗ್ಲೂ ಮೆಚ್ಚಲೇಬೇಕು. ಆ ಥರವರು ಇದ್ದಾರೆ, ಈ ಥರವರು ಇದ್ದಾರೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ಎಷ್ಟು ಅನುಪಸ್ಥಿತಿ ಕಾಡ್ತಾ ಇದೆ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಕಾಡ್ತಾ ಇದೆ. ವೈಯಕ್ತಿಕವಾಗೂ ಒಂದ್ಸರಿ ನೋವಾಗುತ್ತೆ. ಯಾಕಂದರೆ ಹುಡುಗ ಬೆಳೆದು ಬಂದ ರೀತಿ ನಮಗೆ ಗೊತ್ತಿದೆ. ಸೊ ಅವ್ರ ತಾಯಿ ಕಷ್ಟಪಡ್ತಾ ಇದ್ದಿದ್ದು, ಅವ್ರ ತಾಯಿ ಅವನ ಫೋಟೋ ಇಟ್ಕೊಂಡು ಅಂಬರೀಷನ ಮನೆಗೆ, ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಮನೆಗೆ ಓಡಾಡ್ತಾ ಇದ್ದಿದ್ದು, ಅವನಿಗೆ ಪಾತ್ರಗಳು ಸಿಕ್ಕಾಗ ಚಿಕ್ಕ ಪಾತ್ರದಿಂದನೇ ಅವನು ನಂತರ ಪ್ರಾರಂಭ ಮಾಡಿದ್ದು ಜೀವನವನ್ನು. ಆಮೇಲೆ ಅವನು ಹೀರೋ ಆಗಿದ್ದು, ಮತ್ತು ಕಷ್ಟಪಟ್ಟು ಅವನ ಜೀವನವನ್ನು ಕಟ್ಕೊಂಡಿದ್ದು, ಅವನ ಜೊತೆ ಬೆಳೆದ ಮೇಲೆ ಅವನು ಯೂನಿಟನ್ನು ಇಟ್ಕೊಂಡು ಅವರು ಹುಡುಗರನ್ನ ಸಾಕಿದ್ದು, ಮತ್ತು ಎಷ್ಟೋ ಜನಕ್ಕೆ ಕಾಣದ ಕೈ ಥರ ಹೆಲ್ಪ್ ಮಾಡಿರೋದು, ಮತ್ತು ಅದೆಲ್ಲವನ್ನು ನೋಡಿದಾಗ ಅವನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಏಕೆಂದರೆ ಈ ಕೋರ್ಟಿನಲ್ಲಿ ಇರುವ ಪ್ರಕರಣ ಅದು ಸತ್ಯ ಅಲ್ಲ ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ನಾನಾಗಲಿ ನೀನಾಗಲಿ ಅಲ್ಲ. ಅದು ಕೋರ್ಟ್ನಲ್ಲಿದೆ. ಕೋರ್ಟು ಡಿಸೈಡ್ ಮಾಡುತ್ತೆ ಅದು ಆರೋಪಿನ ಅಪರಾಧಿನ ಅನ್ನೋಂಥ ಅದು ಡಿಸೈಡ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ಅವನಿಗೆ ಶಿಕ್ಷೆ ಆಗೋದಿಲ್ವೋ ಅದೆಲ್ಲವೂ ನ್ಯಾಯಾಲಯದ ಕೈಯಲ್ಲಿದೆ. ನಮಗೆ ನೀನು ಹೇಳಿದಾಗ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗಿರೋದು ಸತ್ಯ.
ಟ್ರೂ, ವೆರಿ ಟ್ರೂ. ಒಂದು ಒಬ್ಬ ನಾಯಕ ನಟ ಇಲ್ಲದೆ ಹೋದರೆ ಅವನನ್ನು ನಂಬಿಕೊಂಡು ಬದುಕಿರುವ ಹಲವಾರು ಜೀವಗಳಿಗೆ ಕೆಲಸ ಇರಲ್ಲ. ಟ್ರೂ. ಮತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಸಿನಿಮಾ ಇರೋದಿಲ್ಲ. ಅಂಥವನು ಇಂಥವನು ಅಂತ ನಾನು ಹಿಂಗೆ ಹೇಳೋದು ನನಗೆ ಗೊತ್ತಿಲ್ಲ. ಇಡೀ ಪ್ರಕರಣ ಬಗ್ಗೆ ನೀವೇನೇನು ತೋರಿಸಿದ್ದೀರಿ, ಏನೇನು ಪತ್ರಿಕೆಯಲ್ಲಿ ಬಂದಿದೆ, ಏನೇನು ಟಿ ವಿಲಿ ಬಂದಿದೆ, ಅಷ್ಟೇ ವಿಷಯಗಳೇ ಗೊತ್ತು ನನಗೆ. ಬಿಟ್ಟರೆ ಅಲ್ಲಿ ಏನು ನಡೆದಿದೆ, ಏನಾಗಿದೆ, ನಿಜವಾಗ್ಲೂ ಏನಾಗಿದೆ, ಅದು ಕಾನೂನು, ಪೊಲೀಸು ಮತ್ತು ಕೋರ್ಟು ಇವ್ರುಗಳೇ ಹೇಳಬೇಕು. ನನಗೆ ಒಂದು ವೈಯಕ್ತಿಕವಾಗಿ ಒಬ್ಬ ಸಹನಟಿಯಾಗಿ, ಸಹ ಕಲಾವಿದೆಯಾಗಿ, ಅಥವಾ ನನ್ನ ಪ್ರೀತಿಯಿಂದ ಕರೆಯೋ ಅಕ್ಕನಾಗಿ ನನಗನ್ಸೋದು ಅವ್ನು ಬಂದುಬಿಡ್ಲಪ್ಪ ಹೊರಗಡೆ, ಅವನಿಗೇನು ಆಗದೆ ಇಲ್ಲಪ್ಪ ಅನ್ನೋದೇ ಪ್ರಾರ್ಥನೆ ಅಷ್ಟೇ. ಬಟ್ ಈ ಪ್ರಾಸೆಸ್ಸಲ್ಲಿ ಏನು ಸತ್ಯ, ಏನು ಅದು ಸತ್ಯ ಯಾವುದು ಸುಳ್ಳು ಯಾವುದು, ಅದು ಭಗವಂತ ಅವರು ಕಾನೂನೇ ತೋರಿಸ್ಬೇಕು. ಆ ಶಿಕ್ಷೆ ಏನಿದೆ ಅದೆಲ್ಲ ಏನಿದೆ, ಶಿಕ್ಷೆ ಇಲ್ಲದೇ ಇದ್ರೂ ಅವನಿಗೆ ಶಿಕ್ಷೆ ಆಗಲೇಬಾರ್ದು, ಅವ್ನು ತಪ್ಪು ಮಾಡಿದರೆ ಅಂತ ಹೇಳೋಕ್ಕೆ ನಾನು ಇಲ್ಲಿ ಕೂತಿಲ್ಲ, ಅಥವಾ ನೀನು ಕೂತಿಲ್ಲ. ಎಕ್ಸಾಕ್ಟ್ಲಿ. ಸೊ ವಿ ಆಲ್ವೇಸ್ ಪ್ರೇ ಸಮಥಿಂಗ್ ಗುಡ್ ಶುಡ್ ಹ್ಯಾಪನ್, ಏನೋ ಒಳ್ಳೆಯದಾಗಬೇಕು. ವೆರಿ ಟ್ರೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.